ವಿಶ್ವ ಬಂಧು ಸೇವಾ ಗುರು ಬಳಗ ಗೋಡೆಯ ಬರಹ ಕಾರ್ಯ ಶ್ಲಾಘನೀಯ. ಸೋಮಶೇಖರ ಗೌಡ್ರು. ಕೊಪ್ಪಳ ಜಿಲ್ಲೆ, ಯಲಬುರ್ಗಾ ತಾಲೂಕಿನ ವಣಗೇರಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಬಂಧು ಗುರು ಸೇವಾ ಬಳಗದಿಂದ 25ನೇ ಗೋಡೆ ಬರಹ ಕಾರ್ಯಕ್ರಮ ನೆರವೇರಿಸಲಾಯಿತು. ಸೋಮಶೇಖರ ಗೌಡ್ರು, ಕೊಪ್ಪಳ ಜಿಲ್ಲಾ ಉಪ ನಿರ್ದೇಶಕರು ಶಿಕ್ಷಣಾಧಿಕಾರಿ, ವಿಶ್ವ ಬಂಧು ಸೇವಾ ಗುರು ಬಳಗದವರ ಗೋಡೆ ಬರಹ ಸೇವಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ವಿಶ್ವ ಬಂಧು ಸೇವಾ ಯಲಬುರ್ಗಾ ಕುಕನೂರು ಗುರುಬಳಗದ ಕಾರ್ಯ ಡಿಸೆಂಬರ್ 2, 2023 ರಿಂದ ಪ್ರಾರಂಭಗೊಂಡ ಗೋಡೆ ಬರಹ ಕಾರ್ಯ ಡಿಸೆಂಬರ್ 14, 2025ಕ್ಕೆ 25ನೇ ರಜತ ಮಹೋತ್ಸವ ಗೋಡೆ ಬರಹವಾಗಿದ್ದು, ಇಂತಹ ಗೋಡೆ ಬರಹದಂತಹ ಕಾರ್ಯದಿಂದ ಮಕ್ಕಳಲ್ಲಿ ಇರುವ ಕಲಿಕೆ ಮತ್ತು ಉತ್ಸಾಹ ಹೆಚ್ಚಿಸುವಂತಹ ಕಾರ್ಯವನ್ನ ಬಳಗದವರು ನೆರವೇರಿಸಿಕೊಂಡು ಬರುತ್ತಿದ್ದು, ಇಂದಿನ ದಿನಮಾನಗಳಲ್ಲಿ ಸರಕಾರಿ ನೌಕರಿಯೂ ಒಂದು ದಿನ ರಜೆ ಸಿಕ್ಕರೆ ಸಾಕು, ತಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ಇಚ್ಛಿಸುತ್ತಾರೆ. ಆದರೆ ವಿಶ್ವ ಬಂಧು ಸೇವಾ ಬಳಗದವರು ರವಿವಾರ ರಜೆ ದಿನವಾದರೂ ಸಹಿತ ಗೋಡೆ ಬರಹದಂತಹ ಕಾರ್ಯವನ್ನು ನೆರವೇರಿಸಿ ರಜೆಯ ದಿನವನ್ನು ಸಹಿತ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗುವ ರೀತಿಯ ಗೋಡೆ ಬರಹಗಳನ್ನು ನೆರವೇರಿಸುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಕಲಿಕೆಗೆ ಸಹಕಾರಿಯಾಗಲಿದೆ. ವಿಶ್ವ ಬಂಧು ಸೇವಾ ಗುರುಬಳಗದವರ ಇಂತಹ ಕಾರ್ಯ ಶ್ಲಾಘನೀಯ ಎಂದರು. ಈರಪ್ಪ ಕುಡಗುಂಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾತನಾಡಿ, ವಿಶ್ವ ಬಂಧು ಸೇವಾ ಗುರು ಬಳಗದವರ ಗೋಡೆ ಬರಹ ಕಾರ್ಯದಿಂದ ಮಕ್ಕಳ ಕಲಿಕೆಗೆ ಸಹಕಾರಿಯಾಗಲಿದೆ. ಶಾಲೆಯ ಗೋಡೆ ಬರಹದಂತಹ ಕಾರ್ಯದಿಂದ ಶಾಲೆಯು ಸುಂದರ ಕಾಣುವುದರೊಂದಿಗೆ ವಿದ್ಯಾರ್ಥಿಗಳ ಗಮನ ಗೋಡೆ ಬರಹದ ಮೇಲೆ ಬೀಳುವುದರಿಂದ ಮಕ್ಕಳಿಗೆ ಕಲಿಕೆಯ ಮೇಲೆ ಇನ್ನೂ ಆಸಕ್ತಿ ಹೆಚ್ಚಿಸುತ್ತದೆ. ವಿಶ್ವ ಬಂಧು ಸೇವಾ ಗುರು ಬಳಗದವರ ಇಂತಹ ಕಾರ್ಯ ಗ್ರಾಮದವರ ಹಾಗೂ ಪಾಲಕರ ಮನಸ್ಸು ಸಂತೋಷವೆನಿಸುತ್ತದೆ ಎಂದು ಮಾತನಾಡಿದರು. ಎಂ.ಎ. ರೆಡ್ಡರ್ ನಿವೃತ್ತ ಉಪ ನಿರ್ದೇಶಕರು, ವಿಶ್ವ ಬಂಧು ಸೇವಾ ಗುರು ಬಳಗದವರ ಗೋಡೆ ಬರಹ ಕುರಿತು ಮಾತನಾಡಿದರು. ವಿಶ್ವ ಬಂಧು ಸೇವಾ ಗುರು ಬಳಗದವರಿಗೆ ಗೋಡೆ ಬರಹ ಕಾರ್ಯಕ್ಕೆ ಸಹಕಾರಿಯಾಗಲಿ ಎಂದು ಹೊಸಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯ ಕ್ರಿಯಾಶೀಲ ಗುರು ಮಾತೆಯಾದ ಜಯಶ್ರೀ ಬೂದಿಹಾಳ ಅಕ್ಕನವರು 1 ಲಕ್ಷ ರೂಪಾಯಿಯ ಚೆಕ್ ನೀಡಿದರು. ಶಿಕ್ಷಕರಾದ ಸಂದೀಪ ಇಳ್ಗೇರ ಹಾಗೂ ಶ್ರೀದೇವಿ ಕುಲಕರ್ಣಿ, ವಿಶ್ವ ಬಂಧು ಸೇವಾ ಗುರು ಬಳಗದವರಿಗೆ ಟೀ ಶರ್ಟ್ ಕೊಡುಗೆ ನೀಡಿದರು. ವಿಶ್ವ ಬಂಧು ಗುರು ಸೇವಾ ಬಳಗದ ಗೋಡೆ ಬರಹ ಕಾರ್ಯಕ್ರಮಕ್ಕೆ ವಣಗೇರಿ ಗ್ರಾಮದಲ್ಲಿ ಊರಿನ ಹಬ್ಬದಂತೆ ಅದ್ದೂರಿಯಾಗಿ ಆಚರಿಸಿ ಇಡೀ 2 ದಿನ ಸೇವೆಯನ್ನು ನಮ್ಮ ಶಾಲೆಗೆ ಮೀಸಲಿಟ್ಟ ಬಳಗದ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ ಶ್ಯಾಗೋಟಿಯವರಿಗೆ ಹಾಗೂ ಎಲ್ಲಾ ಸರ್ವ ಸದಸ್ಯರಿಗೂ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಗೋಡೆ ಬರಹ ಕಾರ್ಯಕ್ಕೆ ಟಿಫಿನ್ ಹಾಗೂ ಊಟದ ವ್ಯವಸ್ಥೆ ಮತ್ತು ಫಲಹಾರದ ವ್ಯವಸ್ಥೆಯನ್ನು ಮಾಡಿದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ವಿಶ್ವ ಬಂಧು ಸೇವಾ ಬಳಗದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಿದ್ಧತೆಯನ್ನ ಬಳಗದ ಸಂಪರ್ಕದಲ್ಲಿ ರೂಪರೇಷೆಯನ್ನು ಮಾಡಿದ ಗೆದ್ದಿಗೇರಿ ಶಾಲೆಯ ಶಿಕ್ಷಕ ಮಂಜುನಾಥ್ ಕೊರಡಕೇರಿ ಹಾಗೂ ಹನುಮೇಶ ಕಬ್ಬಿಣದ, ಸಂಗಯ್ಯ ಹಿರೇಮಠ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಯಶಸ್ವಿಗೊಳ್ಳಲು ಸಾಧ್ಯವಾಗಿದೆ ಎಂದು ವಿಶ್ವ ಬಂಧು ಸೇವಾ ಬಳಗದವರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಲೆಯ ಶಿಕ್ಷಕರಿಗೂ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಿಗೂ, ವಿವಿಧ ಶಾಲೆಯಿಂದ ಆಗಮಿಸಿದ ಶಿಕ್ಷಕವೃಂದದವರಿಗೂ ಗ್ರಾಮದ ಗುರುಹಿರಿಯರಿಗೂ ಸನ್ಮಾನಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಎಂ.ಎ. ರೆಡ್ಡರ್ ನಿವೃತ್ತ ಉಪ ನಿರ್ದೇಶಕರು, ವಿಶ್ವ ಬಂಧು ಸೇವಾ ಬಳಗದ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ ಶ್ಯಾಗೋಟಿ, ದಯಾನಂದ್ ಹಿರೇಮಠ ಮುಖ್ಯೋಪಾಧ್ಯರು, ಪರಶುರಾಮ ತಳವಾರ, ಮಹಾಂತೇಶ ಹಿರೇಮಠ, ಬಸವರಾಜ, ಶಿವನಗೌಡ ಪೊಲೀಸ ಪಾಟೀಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಸವರಾಜ್ ಮೆಣಸಿಗಿ, ಸಿಆರ್ಪಿ ಶರಣು ಕುರ್ನಾಳ, ಶಿಕ್ಷಕರ ಪತ್ತಿನ ಸಂಘದ ಹಂಗಾಮಿ ಅಧ್ಯಕ್ಷ ರಮೇಶ ಕಾರಭಾರಿ, ಬೆವೂರು ವಲಯದ ಶಿಕ್ಷಕರು ಹಾಗೂ ಶಿಕ್ಷಕಿಯರು, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಗ್ರಾಮದ ಗುರು ಹಿರಿಯರು ಹಾಗೂ ಪಾಲಕರು ಇತರರು ಇದ್ದರು. ನಿರ್ಭಯ ದೃಷ್ಟಿ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಮಠ ಕುಕನೂರು. ಬೇರೆ ಬೇರೆ ಕಡೆ ಹಂಚೋದ್ರ ಮೂಲಕ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಅವರ ಮನಸ್ಸು ಯಾವತ್ತಿಗೂ ಅಪಹಪಿಸ್ತದೆ ಅಂತಂದು ಹೇಳ್ತಾರೆ. ಅಂತ ಒಂದು ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಗುಂಪು ಈ ವಿಶ್ವ ಬಂಧು ಸೇವಾ ಸಂಸ್ಥೆಯ ಎಲ್ಲ ಶಿಕ್ಷಕ ಸ್ನೇಹಿತರು ಅನ್ನೋದನ್ನ ಈ ಜಿಲ್ಲೆಯ ಉಪನಿರ್ದೇಶಕನಾಗಿ ಬಹಳಷ್ಟು ಅಭಿಮಾನದಿಂದ ಹೇಳಿಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ನಾವು ಸೀಮಿತವಾಗಿರ್ತಕ್ಕಂಥ ಆಲೋಚನೆಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ವಿ ಅಂತಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಲಿಕಾ ಸಾಮರ್ಥ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸಲಿಕ್ಕೆ ಆಗಲ್ಲ. ಆದರೆ ನೀವೆಲ್ಲರೂ ವಿಶ್ವ ಬಂಧು ಸೇವಾ ಸಂಸ್ಥೆ ಅನ್ನುವ ಈ ನೆರಳಿನ ಅಡಿಯೊಳಗ ಏನೇನೋ ಎಲ್ಲ ನಮ್ಮ ಶಿಕ್ಷಕ ವರ್ಗ ಇದೆ. ಶ್ಯಾಗೋಟಿಯವರ ನೇತೃತ್ವದಲ್ಲಿ ಎಲ್ಲರೂ ಶಿಕ್ಷಕರು ಬಂದು ಇವತ್ತು ನಮ್ಮ ವಣಗೇರಿ ಒಳಗೆ 25ನೇ ಗೋಡೆ ಬರಹವನ್ನು ಮಾಡ್ತಿರ್ತಕ್ಕಂಥದ್ದು ಅಂತ ಎಲ್ಲರಿಗೂ ಗೊತ್ತು. ಚಿತ್ರಗಳು ವಿದ್ಯಾರ್ಥಿಗಳ ಮನಸ್ಸನ್ನು ಆಕರ್ಷಿಸ್ತವೆ ಅಂತಂದು ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಈ ಕಾರಿಡಾರ್ನೊಳಗೆ ಅಡ್ಡಾಡುವಂಥ ಸಂದರ್ಭದೊಳಗೆ ಭಾರತ ನಕ್ಷೆ ಇರ್ಬೋದು, ಕರ್ನಾಟಕದಲ್ಲಿರ್ತಕ್ಕಂಥ ಸ್ಥಳಗಳನ್ನು ಗುರ್ತಕ್ಕಂಥದ್ದು ಇರ್ಬೋದು,
ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಹೃದಯದ ಚಿತ್ರ ಇಳಿಸ್ತಿದ್ರಲ್ಲ ಅತ್ಯುತ್ತಮವಾಗಿ ಆ ಹೃದಯದ ಚಿತ್ರ ಮತ್ತು ಹೃದಯದ ಭಾಗಗಳು ಏನು ಅಂತ ಅನ್ನೋದ್ರ ಬಗ್ಗೆ ಇರ್ಬೋದು, ಇಂಗ್ಲಿಷ್ನ ಬೇರೆ ಬೇರೆ ಶಬ್ದಗಳ ಬಗ್ಗೆ ಇರ್ಬೋದು, ಹಿಂದಿ ಅಕ್ಷರಗಳ ಬರ್ತಿರ್ತಕ್ಕಂಥದ್ದು, ಸೌರಮಂಡಲಕ್ಕೆ ಸಂಬಂಧಪಟ್ಟಂತ ಚಿತ್ರಗಳನ್ನ ಇಳಿಸ್ತಕ್ಕಂಥದ್ದು, ಇವು ಇಂಡೈರೆಕ್ಟ್ ಆಗಿ ಮಕ್ಕಳಿಗೆ ಕಲಿಕೆಯೊಳಗ ಪ್ರೇರಣೆಯನ್ನು ನೀಡ್ತವೆ ಅಂತ. ಯಾವುದೇ ಮಗು ಈಗ ಕಾರಿಡಾರ್ ಒಳಗೆ ಹೋಗುವಾಗ ಈ ಬಣ್ಣ ಬಣ್ಣದ ಅಕ್ಷರಗಳನ್ನು ನೋಡಿದಂದ್ರೆ ಒಂದು ಕ್ಷಣ ನಿಂತು ಇದು ಏನು ಅಂತ ಆಲೋಚನೆ ಮಾಡ್ಲಿಕ್ಕೆ ಆಗ್ತದಲ್ಲ, ಅದು ನಿಜವಾಗ್ಲೂ ಇದು ಕ್ರೆಡಿಟ್ ನಿಮಗೆ ಸಲ್ಲಬೇಕು ಅಂತಂತ ನಾನು ಭಾವಿಸ್ಕೊಂತೀನಿ. ಯಾಕಂದ್ರೆ ಮಕ್ಕಳ ಕಲಿಕೆ ಅನ್ನೋದು ಒಂದೇ ರೀತಿಯೊಳಗೆ ಆಗ್ತದೆ ಅಂತಂತ ಹೇಳಕ್ ಆಗಲ್ರಿ. ನಾವು ಕೇವಲ ಪಾಠ ಮಾಡೋದ್ರಿಂದ ಮಾತ್ರ ಕಲಿಕೆ ಆಗಲ್ಲ. ಪಾಠ ಮಾಡೋದ್ರ ಜೊತೆಗೇನೆ ನೀವೇನು ಇವತ್ತು ಇಂಥ ಚಟುವಟಿಕೆಗಳನ್ನ ಗೋಡೆ ಬರಹ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ, 25 ಶಾಲೆಯೊಳಗೆ ಮಾಡಿರ್ತಕ್ಕಂಥದ್ದು ಅದರಿಂದ ಸಣ್ಣ ಕೆಲಸ ಅಲ್ಲ ಅಂತ. ಯಾಕಂದ್ರೆ ಬೇರೆ ಬೇರೆ ನಾನು ನೋಡಿದೆ ಬೋರ್ಡ್ ಒಳಗೆ, ಕರ್ಮೂರೊಳಗೆ, ಬೇರೆ ಬೇರೆ ಜಾಗದೊಳಗೆ ಎಲ್ಲ ಮಾಡಿ ಬಂದಿರಿ. ಮತ್ತೆ ಗಜೇಂದ್ರಗಢದೊಳಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಬಂದಿರಿ. ಮತ್ತು ನಮ್ಮ ತಾಲೂಕೊಳಗನೆ ಬೇರೆ ಬೇರೆ ಶಾಲೆಯೊಳಗೆ ಕೆಲಸ ಮಾಡಿ ಬಂದಿರಿ. ಸೊ ಅಂದರೆ ಇದು ನಿಮ್ಮ ಸೇವಾ ಮನೋಭಾವನೆಯನ್ನು ಪ್ರತಿಬಿಂಬಿಸ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂದರೆ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಎಲ್ಲಿ ವಿಶಾಲವಾಗಿರ್ತಕ್ಕಂಥ ಮನಸ್ಥಿತಿ ಒಳಗೆ ನಾವು ಕೆಲಸ ಮಾಡ್ತೀವಿ, ಅಲ್ಲಿ ಇಂಥವು ಕಲಿಕೆಗೆ, ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಆಗಲಿಕ್ಕೆ ಸಾಧ್ಯ ಅನ್ನೋದು. ಯಾಕಂದ್ರೆ ಎಲ್ಲರೂ ಮನುಷ್ಯನ ಲಿಮಿಟೇಷನ್ ಏನಂದ್ರಿ, ಎಲ್ಲಿ ಬಿಡಪ್ಪ ಸುಮ್ಮನೆ ನಾನು ಬೆಳಗ್ಗೆ 9:00 4:00 ತನಕ ನನ್ನ ಶಾಲೆಗೆ ಹೋಗಿ ಬಂದ್ರೆ ಸಾಕಾಗೈತಿ ಅಂತ ಅನ್ನುವಂಥ ಮನಸ್ಥಿತಿಗಳು ಇರ್ತಾವೆ. ಆದರೆ ನೀವುಗಳೆಲ್ಲ, ಯಾಕಂದ್ರೆ ನೀವು ಇನ್ನೂ ಒಂದು 20 ವರ್ಷ 25 ವರ್ಷ ಈ ಇಲಾಖೆ ಒಳಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಯಂಗ್ಟರ್ ಟೀಚರ್ಸ್ ಈ ಸಮಯದಲ್ಲಿ ಇಂಥ ಒಳ್ಳೆ ಕ್ರಿಯಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ತೊಡಗಿರೋದ್ರಿಂದ ಇದನ್ನ ನೋಡಿದ್ರೆ ನನಗೂ ಭಾಳ ಖುಷಿ ಅನಿಸ್ತದೆ. ಯಾಕಂದ್ರೆ ನಿಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಅಂದ್ರೆ ಕ್ರಿಯಾಶೀಲ ಮನಸ್ಸುಗಳ ಜೊತೆಗೆ ಕೆಲಸ ಮಾಡಿದೀವಿ ಅಂತಂತಂದ್ರೆ ಅಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಆಗಲಿಕ್ಕೆ ಸಾಧ್ಯ. ಕಾಗೋಟಿ ಅವರು ಮತ್ತು ಅವರ ಬಳಗದವರು, ವಿಶೇಷವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ಹಲವಾರು ಗುರುಗಳವರು, ಇನ್ನೂ ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕೆಲಸ ಮಾಡಿದವರಿದ್ದರು. ನಿಮ್ಮೆಲ್ಲರಿಗೂ ಕೂಡ ಒಂದು ಶುಭವಂದನೆಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಏನಿದೆ ತುಂಬ ಖುಷಿ ಪಡುವಂಥ ಕಾರ್ಯಕ್ರಮ. ಇಂಗ್ಲೀಷ್ನಲ್ಲಿ ಒಬ್ಬ ಕವಿ PB ಶೆಲ್ಲಿ ಅಂತ ಅನ್ನುವಂಥ ಒಬ್ಬ ಕವಿ, ಅವ ಒಂದು ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಈ ಶಾಲೆ ಅಥವಾ ಈ ನದಿ ಇಂಥವುಗಳನ್ನು ಕುರಿತು ಒಂದು ಮಾತು ಹೇಳ್ತಾನೆ. ಮೆನ್ ಮೇ ಕಮ್, ಮೆನ್ ಮೇ ಗೋ, ಬಟ್ ಐ ಗೋ ಎನ್ ಫಾರ್ ಎವರ್ ಅಂತ ಶಬ್ದ ಬಳಸ್ತಾರೆ. ಜನರು ಬರ್ತಾರೆ, ಮೆನ್ ಮೇ ಕಮ್, ಮೆನ್ ಮೇ ಗೋ, ಜನರು ಮತ್ತೆ ಹೋಗ್ತಾರೆ. ಆದರೆ ಐ ಗೋ ಎನ್ ಫಾರ್ ಎವರ್, ಶಾಲೆಗೆ ಹುಡುಗರು ಬರ್ತಾರೆ, ಪಾಠ ಕಲಿತಾರೆ, 7ನೇ ಪಾಸ್ ಆಗ್ತಾರೆ, 10 ಪಾಸ್ ಆಗ್ತಾರೆ, ಇನ್ನೊಂದು ಕ್ಲಾಸ್ ಪಾಸ್ ಆಗ್ತಾರೆ, ಡಿಗ್ರಿ ಪಾಸ್